ಇದು ಎರಡನೇ ಕುಂಭಾಭಿಷೇಕ ನಾವು ನಡೆಸ್ತಾ ಇದ್ದೀವಿ. ನನ್ನ ಕಮಿಟಿ, ನನ್ನ ಟ್ರಸ್ಟಿಗಳು ಎಲ್ಲರೂ ನನಗೆ ಕೈ ಬಲವಾಗಿ ನಿಂತ್ಕೊಂಡು, ಗ್ರಾಮಸ್ಥರು ಎಲ್ಲ ನಿಂತ್ಕೊಂಡು ಇವತ್ತು ಕುಂಭಾಭಿಷೇಕದಲ್ಲಿ ನೀವೆಲ್ಲ ಪಾಲ್ಗೊಂಡಿರೋದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದ್ದೂರಿಯಾದ ಒಂದು ಊರಬ್ಬನೇ ಅಂತ ಹೇಳ್ಬೋದು ಇಲ್ಲಿ ನಮ್ಮ ನಾಗಸಂದ್ರದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮಣ್ಣ ಕಾಂತ ನೇತೃತ್ವದಲ್ಲಿ ಈ ನಾಗಸಂದ್ರದಲ್ಲಿ ಒಳ್ಳೆಯ ಕಾರ್ಯಕ್ರಮ. ಶ್ರೀರಾಮಾಂಜನೇಯ ದೇವಸ್ಥಾನ ಬೆಂಗಳೂರು ದಕ್ಷಿಣ ಬಸವನಗುಡಿ ಕ್ಷೇತ್ರ ನಾಗಸಂದ್ರ ಗ್ರಾಮದಲ್ಲಿ ಸುಮಾರು ಭಾಳ ಪುರಾತನವಾದ ದೇವಸ್ಥಾನ ಇದು. ನಮ್ಮ ತಂದೆ ತಾತ ಮುತ್ತಾತದವರು ಗ್ರಾಮಸ್ಥರದವರೆಲ್ಲ ಸೇರಿ ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇದು. ಸೊ ನಾವು ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು 25 ವರ್ಷಗಳಾಯಿತು. ಇದು ಎರಡನೇ ಕುಂಭಾಭಿಷೇಕ ನಾವು ನಡೆಸ್ತಾ ಇದ್ದೀವಿ. ಕಳೆದ 3 ದಿವಸಗಳಿಂದ ಹೋಮಾದಿಗಳು, ಪೂಜೆ ಮತ್ತು ಎಲ್ಲ ಕಾರ್ಯಗಳು ನಡೀತಾ ಬರ್ತಾ ಇದೆ. ಕಳೆದ 3 ದಿವಸಗಳಿಂದ ಭಾಳ ವಿಜೃಂಭಣೆಯಿಂದ ನಾವು ರಾಮಾಂಜನೇಯ, ಶ್ರೀರಾಮ ಲಕ್ಷ್ಮಣ ಸಾಯಿ ಸೀತಾದೇವಿ, ಸತ್ಯನಾರಾಯಣ ಸ್ವಾಮಿ ಮತ್ತು ಆದಿತ್ಯಾದಿ ನವಗ್ರಹಗಳ ದೇವಸ್ಥಾನಗಳ ಪೂಜೆ ಮತ್ತು ಕುಂಭಾಭಿಷೇಕ ನಡೀತಾ ಬಂದಿದೆ. ಈಗ ಈ ದೇವಸ್ಥಾನ ಭಾಳ ಪುರಾತನವಾದದ್ದು ಮತ್ತು ಅತಿ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಈ 3 ದಿವಸಗಳ ಕಾಲದಲ್ಲಿ ಕಳಶಾಭಿಷೇಕ, ವಿಮಾನ ಗೋಪುರ, ರಾಜಗೋಪುರ ಕಳಶಾಭಿಷೇಕವನ್ನು, ಕುಂಭಾಭಿಷೇಕವನ್ನು ನಾವು ಮಾಡಿದ್ದೇವೆ. ಮತ್ತು ಇಂದು ಸಂಜೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಎಲ್ಲ ನಾಡಿನ ಎಲ್ಲ ಜನಪ್ರಿಯ ಸಾಂಸ್ಕೃತಿಕ ತಂಡಗಳಿಂದ ಅದ್ದೂರಿ ಉತ್ಸವ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ಈಗ ಸುಮಾರು ಒಂದು 3,000 ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಈಗ ನಾವು ಇಟ್ಕೊಂಡಿದ್ದೀವಿ. ಅನೇಕ ಸ್ವಾಮೀಜಿಗಳು, ರಾಜಕಾರಣಿಗಳು, ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಈ ಒಂದು ಕುಂಭಾಭಿಷೇಕ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ್ದಾರೆ. ಇದು ನಮ್ಮ ಹಿಂದೂ ರಾಷ್ಟ್ರ, ಹಿಂದೂ ಧರ್ಮವನ್ನು ಕಾಪಾಡಬೇಕು. ಎಲ್ಲೋ ಹಿಂದೂ ಧರ್ಮಕ್ಕೆ ಬೇರೆ ಬೇರೆ ವಿದೇಶದಿಂದ ಪೆಟ್ಟು ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆದ್ದರಿಂದ ನಾವು ಹೆಚ್ಚಿಗೆ ನಮ್ಮ ಹಿಂದುತ್ವ, ನಮ್ಮ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬರಬೇಕು. ಬಡವರೇ, ಬಗ್ಗರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು. ನಾವು ಕೂಡ ದೇವಸ್ಥಾನದ ಮುಖಾಂತರ ಪ್ರತಿ ಶನಿವಾರ ನಾವು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಶಾಲೆಯ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡುವಂಥದ್ದು, ಬಡವರಿಗೆ ನೆರವಾಗುವಂಥ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನ ತೊಡಗಿದ್ವಿ. ನೀವು ನಮ್ಮ ಜೊತೆಗಿರಿ, ನಾವು ನಿಮ್ಮ ಜೊತೆಗಿರಿ. ದೇವಸ್ಥಾನ ದೊಡ್ಡ ಕ್ಷೇತ್ರವನ್ನು ಮಾಡೋಕ್ಕೆ ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಡ್ತೀವಿ. ಇವತ್ತು ಕುಂಭಾಭಿಷೇಕ ಆದ್ನ 12 ವರ್ಷದ ಕುಂಭಾಭಿಷೇಕ. ನಮ್ಮ ಪುರಾತನ ಕಾಲ 300 ವರ್ಷಗಳ ಕಾಲದ್ದು ಹಳೆಯ ದೇವಸ್ಥಾನ ಇದು. ಇದನ್ನು ನಾವು ಒಂದು 25 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿ ನಮ್ಮ ಊರ ಗ್ರಾಮಸ್ಥ ಹಿರೀಕರು ನನ್ನ ಕೈಗೆ ಒಪ್ಪಿಸು. ನಾನು ಇವಾಗ 24 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಇವಾಗ ನನ್ನ ಕಮಿಟಿ, ನನ್ನ ಟ್ರಸ್ಟಿಗಳು ಎಲ್ಲರೂ ನನಗೆ ಕೈ ಬಲವಾಗಿ ನಿಂತ್ಕೊಂಡು, ಗ್ರಾಮಸ್ಥರು ಎಲ್ಲ ನಿಂತ್ಕೊಂಡು ಇವತ್ತು ಕುಂಭಾಭಿಷೇಕದಲ್ಲಿ ನೀವೆಲ್ಲ ಪಾಲ್ಗೊಂಡಿರೋದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತು ಕುಂಭಾಭಿಷೇಕ ಆದಮೇಲೆ ಕಳಶಾಭಿಷೇಕಕ್ಕೆ ಮಾಡ್ತಾರೆ. ಕಳಶಾಭಿಷೇಕ ಆದಮೇಲೆ ಮಹಾಮಂಗಳಾರತಿ ಆಗಿ ಆಮೇಲೆ ಎಲ್ಲರಿಗೂ ಪ್ರಸಾದ ವಿನಿಯೋಗ, ಅನ್ನದಾನ ಮಾಡಿಸ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಹೆಸರಲ್ಲಿ ನಾನು 20 ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಹನುಮ ಜಯಂತಿ ದಿವಸ ಈ ಲಾಸ್ಟ್ ಕುಂಭಾಭಿಷೇಕವೂ ಮಾಡಿಸಿದ್ದೆ. ಈ ಕುಂಭಾಭಿಷೇಕಕ್ಕೂ ನಾನೇ ಇರೋದ್ರಿಂದ ನಾನೇ ಮಾಡಿಸ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಹೆಸರಲ್ಲಿ ಸುಶೀಲಮ್ಮ, ನಾಗಪ್ಪ ಅನ್ನೋ ನಮ್ಮ ತಂದೆ ತಾಯಿ, ನಾನು, ನನ್ನ ಕುಟುಂಬ, ಶ್ರೀಮತಿ ಭಾನುಮತಿ, ನಾನು ಇಬ್ಬರು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಮಯದಲ್ಲಿ ಕೋರ್ತಾ ಇದ್ದೀನಿ. ನಂದಲ್ಲ, ಎಲ್ಲ ಆಂಜನೇಯ ಸ್ವಾಮಿದು, ನಂದೇನಿಲ್ಲ. ರಾಮಪ್ಪ ನಾನೇ ಆದ್ರೂ ಎಲ್ಲ ಆಂಜನೇಯ ಸ್ವಾಮಿ ನಡೆಸ್ತಾ ಇರೋದು, ನಾನೇನು ನಡೆಸ್ತಾ ಇಲ್ಲ. ಎಲ್ಲ ನಮ್ಮ ಟ್ರಸ್ಟಿ, ನಮ್ಮ ನೋಡಿ ಈ ವಯ್ಯಮ್ಮ ಒಬ್ಬರು ನಮಗೆ ಟ್ರಸ್ಟಿ,
ನಮ್ಮ ಅನ್ನಪೂರ್ಣಮ್ಮ ಅಂತ ನಮ್ಮ ಊರವ್ರನ್ನೇ ಮಾಡಿದ್ದೀನಿ ಟ್ರಸ್ಟಿಯಾಗಿ ಎಲ್ಲರೂ 13 ಜನನು ಊರವ್ರನ್ನೇ ಮಾಡಿದ್ದೀನಿ. ಅದರಲ್ಲಿ ಮಹಿಳೆಯರಿಗೆ ಇವ್ರಿಗೆ ಸ್ಥಾನ ಕೊಟ್ಟಿದ್ದೀನಿ. ಇವರು ಒಬ್ಬರು ನಮಗಿದು ಸರ್. ಇಲ್ಲಿ ಬಂದಿದ್ದಾರೆ ಒಂದು 500ರಿಂದ 600 ಜನ ಎಲ್ಲ ಚೀಟಿ ಬರ್ಸಿದ್ರು. ಇನ್ನೊಂದು ಊಟಕ್ಕೆ ಪ್ರಸಾದಕ್ಕೆಲ್ಲ ಒಂದು 2000ರಿಂದ 3000 ಜನ ಬರ್ತಾರೆ ಸರ್. ಯಾರೋ ಗಣ್ಯಾತಿಥಿಗಳು ನೆನ್ನೆ ಬಂದಿದ್ರು, ಇವತ್ತು ಬಂದಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಬರ್ತಾ ಇದ್ದಾರೆ, ರವಿ ಸುಬ್ರಹ್ಮಣ್ಯ, ತೇಜಸ್ವಿ ಸೂರ್ಯ ಎಲ್ಲರೂ ಬರ್ತಾ ಇದ್ದಾರೆ. ಇದಕ್ಕೆ ನಾವು ಹೇಳಿದ್ದೀವಿ ಪೂಜಾ ಕಾರ್ಯಕ್ರಮ ಅವ್ರು ಬರೋದು ಹೋಗೋದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ರಾಮಪ್ಪ ಅಂತ ನಾನೇ ಅಧ್ಯಕ್ಷ, ರಾಮಪ್ಪ ಸರ್. ಇದು ಮಹಾಕುಂಭಾಭಿಷೇಕ 25 ವರ್ಷದ ನಂತರ ನಡೀತಾ ಇರೋದು. 2001ನಲ್ಲಿ ಮೊದಲನೇ ಸಲ ಇಲ್ಲಿ ಆಗಿದ್ದು. ಇದಕ್ಕೆ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ದೊಡ್ಡಣ್ಣವರು, ರಂಗೇಗೌಡರು ಮತ್ತು ನಮ್ಮ ತಂದೆಯವರಾದ KM ನಾಗರಾಜ್ ಅವರು ಎಲ್ಲರೂ ಸೇರಿ ದೇವಸ್ಥಾನದನ್ನ ಸೃಷ್ಟಿದಾರ ಮಾಡಿ ಈಗ 25 ವರ್ಷ ತುಂಬ ಜೋರಾಗಿ ಕುಂಭಾಭಿಷೇಕ ನಡೀತಾ ಇದೆ. ಇದರಿಂದ ಎಲ್ಲರಿಗೂ, ನಾಗರಿಕರಿಗೆ, ಇಲ್ಲಿರೋ ಸುತ್ತಮುತ್ತ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಬಯಸ್ಕೊಂಡು ಈ ಕುಂಭಾಭಿಷೇಕ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಎಲ್ಲರೂ ಜೊತೆಯಲ್ಲಿ ಇದ್ದು ಈ ಕೆಲಸ ಕಾರ್ಯಗಳೆಲ್ಲ ಮಾಡಿ ಪ್ರಸಾದ ವಿನಿಯೋಗ ಎಲ್ಲನೂ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ ಸರ್. ಕಾರ್ಯಕ್ರಮಗಳು ಹೋಮ ಎಲ್ಲ ಇತ್ತು. ಗಣಪತಿ ಹೋಮ, ನವಗ್ರಹ ಹೋಮ, ಕುಂಭಾಭಿಷೇಕಕ್ಕೆ ಬೇಕಂತದ ಒಂದು ಪೂಜೆಗಳು ಏನೇನಿದ್ದಾವೋ ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ಚೆನ್ನಾಗಿ ನಡೆದಿದೆ. ಸೊ ಇವತ್ತು ಕೊನೆಯ ದಿನ ಕುಂಭಾಭಿಷೇಕ ಎಲ್ಲರಿಗೂ ತುಂಬ ಒಂದು ಅದ್ಧೂರಿಯಾದ ಒಂದು ಊರಬ್ಬನೇ ಅಂತ ಹೇಳ್ಬೋದು ಇಲ್ಲಿ ನಮ್ಮ ನಾಗಸಂದ್ರದಲ್ಲಿ ಸರ್. ಇದೇ ಥರ ನಮ್ಮ ಹಿಂದುತ್ವ, ಇದೇ ಥರ ಪೂಜೆಗಳು ನಡೀತಾ ಈಗ ಮುಂದಿನ ಜನ್ರೇಷನ್ ಇರೋ ಮಕ್ಕಳಿಗೆ ಇದೊಂದು ಸ್ವಲ್ಪ ಹೇಳ್ಕೊಟ್ಟು ಎಲ್ಲರೂ ಜೊತೇಲಿ ಇದ್ದು ಇವಾಗ ಮುಂದಕ್ಕೆ ಎಲ್ಲರೂ ಅವರೂ ಬೆಳೀತಾ ಇವನ್ನೆಲ್ಲ ಕಲಿತು ಒಳ್ಳೆ ಕಾರ್ಯ, ದೇವ್ರ ಕಾರ್ಯ ಮಾಡಬೇಕು, ಮಾಡಿ ಎಲ್ಲ ಒಳ್ಳೆಯದನ್ನು ಕಲೀಲಿ ಅಂತ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಹರೀಶ್ ಅಂತ, ಕನಗನಪಾಳ್ಯದಲ್ಲಿ ಇರೋದು, 2nd ಬ್ಲಾಕ್, ಜಯನಗರಲ್ಲಿ. ಇವತ್ತು ನಾಗಸಂದ್ರ ಇದರಲ್ಲಿ ಆಂಜನೇಯ ಇದರದ್ದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕುಂಭಾಭಿಷೇಕ ಎಲ್ಲ ಭಕ್ತರು ಬಂದು ಇಲ್ಲಿ ಬೆಳಗ್ಗೆಯಿಂದ ಸಾವಿರಾರು ಜನ ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮಣ್ಣ, ಕಾಂತ ನೇತೃತ್ವದಲ್ಲಿ ಈ ನಾಗಸಂದ್ರದಲ್ಲಿ ಒಳ್ಳೆಯ ಕಾರ್ಯಕ್ರಮ. ಸುಮಾರು ವರ್ಷದಿಂದ ಆಂಜನೇಯನ ಭಕ್ತರು ಎಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸ್ವಾಮಿದು ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ವೈಭೃಜವಾಗಿ ನಡೆಸ್ತಾ ಇದ್ದಾರೆ ರಾಮಪ್ಪ ಅವರ ಅಧ್ಯಕ್ಷತೆಯಲ್ಲಿ. ಸೊ ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ, ಒಳ್ಳೆಯದಾಗಲಿ ಎಲ್ಲರಿಗೂ.